Loving Lord, ಪ್ರೀತಿಯ ತಂದೆಯೇ, your children are struggling with the temptations in their married life. ನಿನ್ನ ಮಕ್ಕಳು ಅವರ ಮದುವೆ ಜೀವಿತದಲ್ಲಿ ಶೋಧನೆಯ ವಿಷಯದಲ್ಲಿ ಅವರು ಹೋರಾಡುತ್ತಿದ್ದಾರೆ. Please help, Lord. ಕರ್ತನೇ ಸಹಾಯ ಮಾಡು. Strengthen us with your spirit. ನಿನ್ನ ಆತ್ಮನಿಂದ ಅವರನ್ನು ಬಲಪಡಿಸು. You help us, Lord. ನಮಗೆ ನೀನು ಸಹಾಯ ಮಾಡು ಕರ್ತನೆ. Strengthen us with your spirit. ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸು. And let us fear you, Lord. ನಾವು ನಿನಗೆ ಭಯಪಡುವಂತೆ ಸಹಾಯ ಮಾಡು. That we have given you our word. ನಮ್ಮ ಮಾತುಗಳು ನಿಮಗೆ ನಾವು ಕೊಟ್ಟಿದ್ದೇವೆ. So please help us in our marriage. ನಮ್ಮ ಮದುವೆಯಲ್ಲಿ ಕರ್ತನೆ ನೀನೇ ನಮಗೆ ಸಹಾಯ ಮಾಡು. Give us strength, Lord. ನಮಗೆ ಬಲ ಕೊಡು ಕರ್ತನೆ. Give us love, Lord. ಪ್ರೀತಿ ಕೊಡು ಕರ್ತನೆ. As you have said, help us enjoy our life partner. ನಮ್ಮ ಜೀವಿತ ಕರ್ತನೆ ಆನಂದಿಸುವಂತೆ ಸಹಾಯ ಮಾಡು. Enjoy a relationship. ನಮ್ಮ ಸಂಬಂಧ ಆನಂದಿಸುವಂತೆ ಸಹಾಯ ಮಾಡು. Enjoy the married life you have given us. ನಮಗೆ ಕೊಡಲ್ಪಟ್ಟಂತ ಮದುವೆ ಜೀವಿತದಲ್ಲಿ ಆನಂದಿಸುವಂತೆ ಸಹಾಯ ಮಾಡು. And make your children a mighty blessing together. ನಿನ್ನ ಮಕ್ಕಳು ಒಟ್ಟಾಗಿ ದೊಡ್ಡ ಆಶೀರ್ವಾದವನ್ನಾಗಿ ಮಾಡು. Use them on how you plan their life for them. ಅವರ ಜೀವಿತ ಯೋಜನೆ ಮಾಡಿದ ಹಾಗೆ ಕರ್ತನೆ ಅವರನ್ನು ನೀನು ಉಪಯೋಗ ಮಾಡು. Supporting each other, standing with each other and loving each other, Lord. ಪರಸ್ಪರ ಸಹಾಯ, ಪರಸ್ಪರ ನಿಲ್ಲುವುದು, ಪರಸ್ಪರ ಪ್ರೀತಿ ಮಾಡಿಕೊಳ್ಳುವಂತೆ ಸಹಾಯ ಮಾಡು. Let their hearts be full of your love for each other. ಪರಸ್ಪರ ಅವರು ನಿನ್ನ ಪೂರ್ಣ ಪ್ರೀತಿಯಿಂದ ತುಂಬಿರಲಿ. Thank you for your turning every temptation around. ನೀನು ಎಲ್ಲ ಶೋಧನೆಗಳನ್ನು ತಿರುಗಿಸುವುದಕ್ಕಾಗಿ ವಂದನೆಗಳು ತಂದೆಯೇ. And you're uniting both of them more, Lord. ಮತ್ತೆ ಅವರಿಬ್ಬರನ್ನು ಹೆಚ್ಚಾಗಿ ಒಂದಾಗಿ ಮಾಡುವುದಕ್ಕಾಗಿ ವಂದನೆಗಳು. Yes, make your children a blessing. ನಿನ್ನ ಮಕ್ಕಳನ್ನು ಆಶೀರ್ವಾದವಾಗಿ ಮಾಡು. Let their family life prosper. ಅವರ ಕುಟುಂಬ ಜೀವಿತ ಅಭಿವೃದ್ಧಿ ಹೊಂದಲಿ. Build them up more, Lord. ಇನ್ನು ಹೆಚ್ಚಾಗಿ ಅವರನ್ನು ಕಟ್ಟು ಕರ್ತನೆ. In Jesus' name. ಯೇಸುವಿನ ನಾಮದಲ್ಲಿ Amen.